ಈ 3 ಶವಗಳು ಸಿಗಬೇಕು ಅಂತ ಹೇಳ್ಕೊಂಡು ಮತ್ತೆ ಟ್ರಕ್ ಇವತ್ತು ನಮ್ಗೆ ಸಿಕ್ಕಿದೆ. ಟ್ರಕ್ ನಲ್ಲಿ ಒಳಗೆ ಬಾಡಿ ಇತ್ತು, ಅದು ಸಿಕ್ಕಿದೆ. ಅದು ಯಾಕಂತ ಹೇಳಿದ್ರೆ ನಮ್ಮ ದೇವರ ಇಚ್ಛೆ. ನಾನು ಇವತ್ತು ಹೇಳ್ತೇನೆ, ನಾನು ನಿನ್ನೆ ಏಕದಮ್ ನಾನು ಹತಾಶನಾಗಿದ್ದೆ, ಮತ್ತೆ ಇದು ಆಗುದಿಲ್ಲ ಅಂತ ಆ ತರ ಮನಸ್ಸು ಬಂದಿತ್ತು. ಆದರೆ ಇವತ್ತು ನಮಗೆ ದೇವರು ಒಂದು ಒಳ್ಳೆ ಸುಸಜ್ಜನೆ ಕೊಟ್ಟರು. ನಮ್ಗೆ ಇದೊಂದು ನನ್ನ ಕಾರ್ಯಾಚರಣೆ ಮತ್ತೆ ಅದು ಏನಾಗಿದೆ, ನಾನು ಏನು ಕಾರ್ಯಾಚರಣೆ ಯಾರು ಅಲ್ಲಿ ಸಪೋರ್ಟ್ ಮಾಡಿಲ್ಲ. ನೀವು ನೋಡಿದ್ರಿ, ನಾನು ಮೊದಲಿಂದ ಅಲ್ಲೇ ಹೇಳ್ತಾ ಇದ್ದೆ. ಆದ್ರೆ ಏನಾಯ್ತು, ಸಿ ಬಾರ್ಡ್ನವ್ರು ಬಂದು ಒಂದು 4 ಪಾಯಿಂಟ್ ಕೊಟ್ಟರು. ಅದಕ್ಕೆಲ್ಲ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ. ಆದ್ರೂ ಸಹ ನಮ್ಗೆ ಒಂದು ಸಿದ್ದರಾಮಯ್ಯನವ್ರು ಒಂದು ಹೇಳಿದ್ರು, ಏನು ತಗೊಂಡ್ಬರ್ತೀಯಪ್ಪ ತಗೊಂಬ ಅಂತ ಹೇಳ್ಕೊಂಡು. ಈ ಡ್ರೆಜರ್ ಇದ್ದಿದ್ರೆ ಇದು ಇವತ್ತು ಸಾಧ್ಯ ಇದಾಗಿತ್ತು, ನಾಳೆನೂ ಸಾಧ್ಯ ಆಗಿತ್ತು. ಡ್ರೆಜರ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್, ಇಟ್ ಹ್ಯಾಸ್ ಬಿನ್ ಪ್ಲೇಡ್. ಮತ್ತೆ ದಿಸ್ ಸಕ್ಸಸ್ ಇಸ್ ಫಾರ್ ಅವರ್ ಸಿಎಂ. ನನಗೆ ಆಶೀರ್ವಾದ, DCM ಅವರ ಆಶೀರ್ವಾದ, ಕೃಷ್ಣ ಬೈರೇಗೌಡರ ಆಶೀರ್ವಾದ, ಮುನ್ಕಾಳ ಅವರ ಆಶೀರ್ವಾದ. ವಿಶೇಷವಾಗಿ ವೇಣುಗೋಪಾಲ್ ಜಿ ಅವರು ದಿಲ್ಲಿಯಿಂದ ಕ್ಲಿಯರ್ ಕಟ್ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಯು ಶುಡ್ ನಾಟ್ ಕಮ್ ಅನ್ಲೆಸ್ ಅಂಟಿಲ್ ಯು ರಿಸೀವ್ ದ ಬಾಡಿ ಅಂತ ಹೇಳ್ಕೊಂಡು ಅದನ್ನು ನಾನು ಅವ್ರಿಗೆ ಮಾಡ್ತೇನೆ. ಮತ್ತೆ ನಮ್ಮ ಯಾರು ನಮ್ಮ ಜಗನ್ನಾಥ ಮತ್ತೆ ಲೋಕೇಶ್ ಅವರ ಬಾಡಿಯನ್ನು ತೆಗೆದುಕೊಳ್ಳಿ, ಅದು ಬಿಟ್ಟು ಮಾತು ಹೇಳ್ತೇನೆ. ನಮ್ಮ ಪ್ರಯತ್ನ ಮಾಡ್ತಾರೆ. ಕೇರಳದ MP ಮತ್ತೆ ನಮ್ಮ MLA ಕೇರಳದ ಅಶ್ರಫ್ ಪಾಪ ಅವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೂ ಧನ್ಯವಾದವನ್ನು ಹೇಳಿದ್ದೇನೆ.